ಬಸ್ ಸ್ಟ್ಯಾಂಡ್ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು ಅಂದರೆ, ಹಿಂದೆ ಜ್ಞಾನಪೂರ್ಣಮ್ಮ ಅಧ್ಯಕ್ಷರಾಗಿರೋ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ದೆ. ನಗರೋತ್ಥಾನ 1 ಅಂತೇಳಿ 11 ಕೋಟಿ ರೂಪಾಯಿ ಬಂತು ದುಡ್ಡು. ಇಡೀ ರಾಜ್ಯಕ್ಕೆ ನಗರೋತ್ಥಾನ 2 ಅಂತ ಎಲ್ಲಿಗೂ ಕೊಟ್ಟಿರಲಿಲ್ಲ. ನಾನು ಕಾನೂನು ಮಂತ್ರಿ ಆಗಿದ್ದೆ ಅಂದರೆ ಎರಡನೇದು ಕೂಡ ಬಂತು. ಒಟ್ಟು 23 ಕೋಟಿ ಬಂತು. 23 ಕೋಟಿ ಬಂದಿದ್ದರಿಂದಲೇ ಎಲ್ಲಿ ನೋಡಿದ್ರು ಕೂಡ ಇವತ್ತು ಕಾಂಕ್ರೀಟ್ ರಸ್ತೆ ಆಗಿರ್ತಕ್ಕಂಥದ್ದು ನೋಡೋಕ್ಕೆ ಸಾಧ್ಯ. ಸಿರಾದಲ್ಲಿ ಇವೆರಡು ಶೆಲ್ಟರ್ ಕೂಡ ಅದು ಅವಾಗಲೇ ಆಗಿತ್ತು. ಆದರೆ ಆ ಟೈಮಲ್ಲಿ ಏನೋ ಮುಗಿಸ್ಬೇಕು ಅನ್ನೋ ಟೈಮ್ಗೆ ನಾನು ಸೋತೋದೆ. ಹಾಗಾಗಿ ಅದು ಅಲ್ಲೇ ನಿಂತೋಯ್ತು. ಕೊನೆಗೆ ಈಗ ಜಿಶಾನ್ ಅಧ್ಯಕ್ಷ ಆಗಿರಬೇಕಾದಾಗ ಈಗ ಈ ಬಸ್ ಸ್ಟ್ಯಾಂಡಿಗೆ ಕಾಯಕಲ್ಪವನ್ನು ಮಾಡಬೇಕು ಅಂತ ಹೇಳಿ ಸುಮಾರು 1,25,00,000 ರೂಪಾಯಿನಷ್ಟು ಅಂದಾಜು ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಮುಗಿದಿದೆ. ಕಾಮಗಾರಿ ಸಮಾಧಾನಕರವಾಗಿದೆ. ಎಲ್ರಿಗೂ ತೃಪ್ತಿ ತರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನನಗೆ ಇವ್ರು ಹೇಳ್ತಿದ್ರು, ನಾನು ಹೇಳಿದೆ ಯಾವುದೇ ರೀತಿಯಲ್ಲೂ ಕೂಡ 1 ತಿಂಗಳು ಕ್ಯೂರಿಂಗ್ ಆಗಲೇಬೇಕು, ನೀರು ಹೊಡಿತಲೇ ಇರಬೇಕು. ಕ್ಯೂರಿಂಗ್ ಆಗದಲೇ ಯಾವುದೇ ರೀತಿಯಲ್ಲೂ ಕೂಡ ಇದು ಸಾರ್ವಜನಿಕರಿಗೆ ಲಭ್ಯ ಆಗಬಾರ್ದು ಅಂತೇಳಿ ಹೇಳ್ತಾ ಇದ್ದೆ. ಇವತ್ತಿಗೆ 1 ತಿಂಗಳಾಯಿತು. ತಿಂಗಳಾದ ಮೇಲೆ ಈಗ ನೀರು ಇಲ್ಲದೇ ಇದ್ದು ಪರವಾಗಿಲ್ಲ, ಈಗ ನೀವು ಉಪಯೋಗಿಸೋದಕ್ಕೆ ಯಾವುದೇ ರೀತಿ ಇರ್ತದ್ದು ತೊಂದರೆ ಇಲ್ಲ. ನಾನು ಒಂದು ಹೇಳಿದೆ, ಮೊನ್ನೆ 1 ವಾರದಿಂದ ಕೈಗಾರಿಕೆಯವ್ರನ್ನ ಕೆಲವು ಕರೆದಿದ್ದೆ. ಏನಪ್ಪ ನಿಮ್ಮ ಕಷ್ಟಗಳೇನು, ಏನಾಗಬೇಕು, ಏನು ಬಿಡಬೇಕು ಅಂತೇಳಿ ಕೇಳಿದೆ. ಆಗ ಅವ್ರು ಹೇಳಿದ್ರು, ಸರ್ ನಾನೊಂದು ಕೈಗಾರಿಕೆಯನ್ನು ಮುಗಿಸ್ತಾ ಇದ್ದೀನಿ, ಇನ್ನೊಂದು 5 ತಿಂಗಳು 6 ತಿಂಗಳೊಳಗೆ ಮುಗಿಸ್ತೀನಿ. ನನಗೆ ಮೊದಲನೇ ಹಂತದಲ್ಲಿ 2,000 ಜನಕ್ಕೆ ನೌಕರರು ಬೇಕು. ಅಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಸಿರಾ ನಗರದಲ್ಲಿರ್ತಕ್ಕಂಥವ್ರು, ಸಿರಾ ತಾಲೂಕಿನ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥದ್ದು ಗುರಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಕೈಗಾರಿಕೆಗಳು. ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಸಾರ್ಥಕತೆಯನ್ನು ಕಾಣುವಂಥ ಕೆಲಸವನ್ನು ಮಾಡಿದ್ದೇನೆ. ಮತ್ತು ನಗರನೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಕರ್ಷಣೆ ಇರತಕ್ಕಂಥ ರೀತಿಯಲ್ಲಿ ಆಗಬೇಕಾದಾಗ ನಿಮ್ಮ ಸಹಕಾರ ಬೇಕು. ದಯಮಾಡಿ ನೀವು ಹೂ ಮಾರಿರ್ಬೋದು ಅಥವಾ ಅಂಗಡಿ ಇಟ್ಕೊಂಡಿರೋರ್ಬೋದು, ನಿಮ್ಮ ಕಷ್ಟ ನಿಮ್ಮ ಅರ್ಥ ಆಗ್ತದೆ, ನಿಮ್ಮ ಹೊಟ್ಟೆಪಾಡು ಕಷ್ಟ ನನಗೆ ಅರ್ಥ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ಅದಕ್ಕೊಂದು ಶಿಸ್ತು ಇರಬೇಕಾಗುತ್ತೆ. ಶಿಸ್ತು ಇರಬೇಕಾಗತ್ತೆ. ಎಲ್ಲ ಟೈಮ್ ಬಂದು ಪೊಲೀಸರು ಕಾಯೋಕ್ಕಾಗೋದಿಲ್ಲ, ಎಲ್ಲ ಟೈಮ್ ಬಂದು ಪೊಲೀಸರನ್ನೇ ಇದು ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲೋ ಒಂದು ಕಡೆಗೆ ನೀವು ಬದುಕಬೇಕು ಮತ್ತು ಸಾರ್ವಜನಿಕವಾಗಿ ಅದು ಪಟ್ಟಣವೂ ಕೂಡ ಒಳ್ಳೆ ಪಟ್ಟಣ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸಿರಾ ನಗರದಲ್ಲಿ ಏನಾಗಿದೆ, ಯಾವುದೇ ಸೈಟ್ ಆದರೂ ಕೂಡ ನೀವು ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಹಿಂದೂ ಬಿಟ್ಟಿಲ್ಲ, ಮುಂದೂ ಬಿಟ್ಟಿಲ್ಲ, ಎಡಗಡೆಗೂ ಬಿಟ್ಟಿಲ್ಲ, ಬಲಗಡೆಗೂ ಬಿಟ್ಟಿಲ್ಲ. ಏನು ಮಾಡಬೇಕು? ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಾರ ಒಡೆದಾಕಬೇಕಾಗುತ್ತೆ. ಒಡೆದಾಕೋದನ್ನು ನಾನು ಕಮಿಷನರ್ ಹತ್ರ ತಿಳ್ಕೊತಾ ಇರ್ತೀನಿ, ಏನೆಲ್ಲ ಆರ್ಡ್ರ್ ಬಂತು ಏನು ಅಂತೇಳಿ. ನಾನು ಒಡೆದಾಕಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದು ಕಡೆಗೆ ಬೈಲಾ ಚೇಂಜ್ ಮಾಡಿ, ಈಗ ನಮಗೆ ಗ್ರೌಂಡ್ ಪ್ಲಸ್ 2 ಆಗಿರೋದು ಅದನ್ನು 3 ಮಾಡೋಣ, 3 ಮಾಡೋಣ. ಯಾವುದೇ ರೀತಿಯಲ್ಲೂ ಕೂಡ ಕೆಳ ಹಂತದಲ್ಲಿರ್ತಕ್ಕಂಥ ಮಾಡಿ ಅಂದರೆ ಗ್ರೌಂಡ್ ಲೆವೆಲಾಗಿರ್ತಕ್ಕಂಥದಕ್ಕೆ ಅಲ್ಲಿ ವೆಹಿಕಲ್ಗಳು ನಿಂತ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿ, ಅದನ್ನು ಅಂಗಡಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆ 3 ಫ್ಲೋರ್ ಮಾಡ್ಕೊಳ್ಳಿ. ಈಗ ನೋಡೋಣ, ಶಾಸ್ತ್ರಕ್ಕೆ ಈಗ ಇಲ್ಲಿ ಯಾರೊಬ್ಬರು ನಮ್ಮ ಕೌನ್ಸಿಲರ್ ಒಂದು ಕಟ್ಟಿರೋ ಕಾಣ್ತಾರೆ. ಅದೇನು ಹೆಚ್ಚು ಕಮ್ಮಿ ಇದ್ದರೆ ಅದು ಹೆಚ್ಚು ಕಮ್ಮಿ ಇದ್ದರೆ ಅದೊಂದು ಹೊಡೆದಾಕನ ಇವತ್ತು ಹೊಡೆದಾಕನ. ಅವಾಗ ಸ್ವಲ್ಪ ಎಲ್ಲರೂ ಬುದ್ಧಿ ಕಲ್ತ್ಕೊಂತಾರೆ. ಇಲ್ಲಾಂದರೆ ಕಷ್ಟ ಆಗ್ತದೆ. ನೀವು ಇನ್ನು ಮುಂದೆ ಟ್ರಾಫಿಕ್ ಅನ್ನೋದು ಭಾಳ ಕಷ್ಟ ಆಗ್ತದೆ, ಓಡಾಡೋದಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕಾಗುತ್ತೆ. ಆಮೇಲೆ ಕೈ ಮುಗಿದು ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥದ್ದು, ನಿಮ್ಮ ಮನೆ ಮುಂದೆ ಒಂದು ಚೂರು ಜಾಗ ಇದ್ರೂ ಕೂಡ ಎಂಥದಾರ ಒಂದು ಗಿಡ ಬೆಳೆಸಿ. ನೀವೆಲ್ಲೋ ಒಂದು ಕಡೆಗೆ ಇನ್ನು ಕೈಗಾರಿಕೆಗಳು ಜಾಸ್ತಿ ಆಗ್ತದೆ. ಕೈಗಾರಿಕೆಗಳು ಜಾಸ್ತಿ ಆದಾಗ ಈ ವಾತಾವರಣ ಕೆಟ್ಟೋಗ್ತದೆ. ವಾತಾವರಣ ಸರಿ ಆಗಬೇಕಾದಾಗ ನೀವು ಹಸಿರು ಕ್ರಾಂತಿ ಇದ್ದಾಗ ಮಾತ್ರ ಸಾಧ್ಯ ಆಗೋದು. ಹಾಗಾಗಿ ನೀವು ಹೆಚ್ಚು ನಿಮ್ಮ ಮಾಡಿ ಇರುತ್ತೆ ಅಂತ ಇಟ್ಕೊಳ್ಳಿ, ಮಾಡಿ ಮೇಲೆ ಕುಡ್ಡದಲ್ಲಿ ಇಟ್ಕೊಂಡು ಬೆಳೆಸಿ, ಏನು ಬೇಕಾದ್ರೂ ಬೆಳೆಸ್ಕೊಳ್ಳಿ.
ಅದು ಎಲ್ಲ ಒಂದು ಕಡೆಗೆ ಹಸಿರು ಕಾಣುವಂಥ ರೀತಿಯಲ್ಲಿ ಆಗಬೇಕು. ಹಾಗಾಗಿ ಪರಿಸರವನ್ನು ಕಾಪಾಡಬೇಕು. ಮತ್ತು ಈ ಸ್ವಚ್ಛತೆ, ನೀವು ಕಸ ಎಲ್ಲಿಂದ್ರಲ್ಲೇ ತಂದು ಹಾಕ್ಬಿಡ್ತೀವಿ. ನನಗೆ ಅದು ನೋಡ್ಬಿಟ್ರೆ ಮೈಯೆಲ್ಲ ಉರಿಯತ್ಬಿಡ್ತದೆ. ಅದು ಯಾಕೆ ಶಿಸ್ತಾಗಿ, ಅದಕ್ಕೆ ಈಗ ಟ್ರ್ಯಾಕ್ಟರ್ಸು ಇದೆಲ್ಲದೂ ಕೂಡ ತಂದಿದ್ದೀವಿ. ಈಗ ಅದನ್ನು ಉಪಯೋಗ ಮಾಡಿಕೊಂಡು ನೀವು ಜೊತೆ ಸ್ವಲ್ಪ ಕೌನ್ಸಿಲರ್ಗಳ ಜೊತೆ ನೀವು ಏನೋ ಕಷ್ಟ ಸುಖ ಇದ್ದರೆ ಕೌನ್ಸಿಲರ್ಗೆ ಮಾತಾಡಿ, ಕಮಿಷನರಿಗೆ ಮಾತಾಡಿ, ಅಧ್ಯಕ್ಷರು ಮಾತಾಡಿ, ಉಪಾಧ್ಯಕ್ಷರು ಮಾತಾಡಿ, ಇಲ್ಲ ನನಗೆ ಮಾತಾಡಿ. ನೀವು ಯಾವುದೇ ರೀತಿಯಲ್ಲೂ ಕೂಡ ನಗರದ ಸೌಂದರ್ಯವನ್ನು ಕೆಡಿಸುವಂಥ ರೀತಿಯಲ್ಲಿ ಆಗಬಾರ್ದು. ಈ ನಗರವನ್ನು ನೋಡಿದಾಗ ನಾವು ಬರಬೇಕಪ್ಪ, ಇಲ್ಲಿರಬೇಕು ಅಂತಕ್ಕಂಥ ರೀತಿಯಲ್ಲಿ